ಏನಾಕ್ರೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಇಲ್ಲಾಂದ್ರೆ ರಿಪೋರ್ಟ್ ತಪ್ಪಾಗಿರ್ಬೇಕು. ಇಲ್ಲ ಇಲ್ಲ ಮಲೆ, ಎಲ್ಲ ಟೆಸ್ಟ್ ಮಾಡಿ ಡಾಕ್ಟರ್ ಕನ್ಫರ್ಮ್ ಮಾಡಿರೋದು. ಬಿಸಿ ಬಿಸಿ ಕಾಫಿ. ಮಹಿಮಾ ಮೇಡಮ್ಗೆ ಕಾಫಿ. ಥ್ಯಾಂಕ್ಸ್ ಅತ್ತೆ. ಯಾಕೆ ಇಷ್ಟು ಡಲ್ಲಾಗಿದ್ಯಾ? ಏನಾಯ್ತು? ಇನ್ನೇನತ್ತೆ, ಜೀವನದೇ ಟೆನ್ಷನ್ನು. ಅವನ ತಲೆಯಲ್ಲಿ ಏನೋ ಇಟ್ಕೊಂಡು ಯೋಚನೆ ಮಾಡ್ತಿದ್ದಾನೆ. ಏನಾಯ್ತು ಅಂತ ಕೇಳಿದ್ರು, ಎಷ್ಟು ರಿಕ್ವೆಸ್ಟ್ ಮಾಡಿದ್ರು ಏನೂ ಹೇಳ್ತಾ ಇಲ್ಲ. ನನ್ನ ಮಗಂಗೆ ಆ ಥರ ಎಲ್ಲ ಸೀಕ್ರೆಟ್ ಇಟ್ಕೊಳಕ್ಕೆ ಬರೋದಿಲ್ಲ ಕಣೆ. ಅವನ ಆ ಟೈಪೇ ಅಲ್ಲ. ಹಾಗಿಲ್ದೆ ನನ್ನ ಲವ್ ಮಾಡಿಬಿಟ್ನಾ? ಹಾಂ, ಇದು ಚೆನ್ನಾಗಿ ಹೇಳಿದೆ. ಈಗ ನನ್ನ ಮಗ ನಿನ್ನನ್ನು ಲವ್ ಮಾಡಿದ್ನ ಅಥವಾ ನೀನೇ ಅವನನ್ನು ಲವ್ ಮಾಡಿದ್ಯಾ? ಆದರೆ ಈ ವಿಷಯ ನಮ್ಗೆ ಯಾರಿಗೂ ಗೊತ್ತಿಲ್ಲಪ್ಪ. ಲವ್ ಮಾಡೋಕ್ಕೆ ಮನುಷ್ಯಂಗೆ ಟ್ಯಾಲೆಂಟ್ ಬೇಕಾಗಿಲ್ಲ, ಮನಸ್ಸಿದ್ರೆ ಸಾಕು. ಹಾಗಿದ್ರೆ ಇವಾಗ ನೀವು ನನ್ನ ಕ್ಯಾರೆಕ್ಟರ್ ಮೇಲೆ ಡೌಟ್ ಪಡ್ತಿದ್ದೀರಾ ಅತ್ತೆ? ಚಚೆ, ನಾನು ಆ ರೀತಿ ಹೇಳಲಿಲ್ಲ ಕಣೆ. ನಾನು ಹೇಳ್ತಾ ಇರೋದು, ಜೀವನ ಕ್ಯಾರೆಕ್ಟರ್ ಹೆಂಗೆ ಅಂತಂದರೆ ಅವ್ನ ಮನಸ್ಸಲ್ಲಿ ಏನಿದ್ರು ಅದನ್ನು ಜಾಸ್ತಿ ದಿವಸ ಒಳಗೆ ಇಟ್ಕೊಳ್ಳಲ್ಲ ಕಣೆ. ಅದೇ ನನಗೆ ಡೌಟ್ ಆಗ್ತಿರೋದು. ಅವನಿಗೆ ಬೇರೆ ಏನಾದರೂ... ಓ ನಿಧಾನ, ಸಮಾಧಾನ. ಈಗ ನಿನ್ನ ಪ್ರಾಬ್ಲಮ್ ಏನು? ಅವನೇನಾದರೂ ನಿನ್ನ ಅವಾಯ್ಡ್ ಮಾಡ್ತಾ ಇದ್ದಾನಾ? ಇಲ್ಲ. ನಿನ್ನ ಫೋನು, ನಿನ್ನ ಮೆಸೇಜು ಚೆಕ್ ಮಾಡ್ತಾ ಇದ್ದಾನಾ? ಅದೂ ಇಲ್ಲ. ಮತ್ತೇನು ಪ್ರಾಬ್ಲಮ್ ನಿಂದು? ಹಾಂ ಅತ್ತೆ, ಹಾಗಿದ್ರೆ ನೀವು ಮಾವನ ಫೋನ್ ಚೆಕ್ ಮಾಡ್ತಿದ್ರಾ? ನಾನು ಅವ್ರ ಫೋನ್ಗಿನೆಲ್ಲ ಚೆಕ್ ಮಾಡ್ತಿರ್ಲಿಲ್ಲಪ್ಪ. ಏನಂದರೆ ನಿಮ್ಮ ಮಾವ ತಿಂಗಳಾನ್ಗಟ್ಲೆ ಸಾಹಿತ್ಯ ಸಮ್ಮೇಳನ ಅಂತ ಹೊರಟೋಗ್ತಾ ಇದ್ರಲ್ಲ, ಅದಕ್ಕೆ ಹಂಗೆ ಒಂದು ಲುಕ್ ಇಟ್ಟಿದ್ದೆ ಅಷ್ಟೆ. ಅತ್ತೆ, ಇಷ್ಟು ವರ್ಷಗಳಾದ್ಮೇಲೂ ಮಾವನ ಮೇಲೆ ಎಷ್ಟು ಪೊಸೆಸಿವ್ ಆಗಿದ್ದೀರಾ? ಮಾವ ಬರಲೇರಿ, ಹೇಳ್ತೀನಿ. ಅಮ್ಮ ತಾಯಿ, ಅವ್ರ ಮುಂದೆ ಈ ಥರ ಏನಾದರೂ ಮಾತಾಡ್ಬಿಟ್ಟಿಯಾ? ಇದು ನಿನ್ನ ಸೀಕ್ರೆಟ್. ಓಕೆ, ಈಗ ನನ್ನ ಕತೆ ಬಿಡು. ನಿನ್ನ ಕತೆ ಏನು ಹೇಳು? ಜೀವ ಮನಸ್ಸಲ್ಲಿ ಏನೋ ವಿಷಯನ ಇಟ್ಕೊಂಡಿದ್ದಾನೆ, ಬಟ್ ಅದೇನು ಅಂತ ಗೊತ್ತಾಗ್ತಾ ಇಲ್ಲ. ನೋಡು ಕಂದ, ಗಂಡಸ್ರೆ ಹೀಗೆ 101 ತಲೆಯಲ್ಲಿ ಇಟ್ಕೊಂಡು ಸುತ್ತಾಡ್ತಾ ಇರ್ತಾರೆ. ನಮ್ಮ ಹತ್ರ ಅವಾಗವಾಗ ಏನು ಹೇಳ್ಕೊಳ್ಳೋದು ಇಲ್ಲ. ಅವ್ರು ಹೇಳ್ಕೊಳ್ಳೋ ಅಷ್ಟರಲ್ಲಿ ನಾವೇ ಅವ್ರು ಏನು ಅನ್ನೋದನ್ನ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಾವು ಸ್ವಲ್ಪ ಸಮಾಧಾನವಾಗಿರ್ಬೇಕು. 1-2 ದಿವಸ ಟೈಮ್ ಕೊಡು, ಅವನೇ ಎಲ್ಲವನ್ನೂ ಹೇಳ್ತಾನೆ. ಹಾಗಂತೀರಾ? ನೀನು ಇವತ್ತೊಂದು ಕೆಲಸ ಮಾಡು. ಅವ್ನು ಬಂದ ತಕ್ಷಣ ಏನು ಆರ್ಗ್ಯೂ ಮಾಡಕ್ಕೆ ಹೋಗ್ಬೇಡ, ಏನು ವಿಚಾರಣೆ ಮಾಡಕ್ಕೆ ಹೋಗ್ಬೇಡ. ಪ್ರೀತಿಯಿಂದ ಒಂದು ಸ್ವಲ್ಪ ಟೈಮ್ ಕಳಿ. ಅವನೇ 2 ನಿಮಿಷ ಬಿಟ್ಟು ಬಳ 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 ಅಂತ ಎಲ್ಲ ನಿನ್ನ ಹತ್ರ ಹೇಳ್ಕೊತಾನೆ. ನೋಡ್ತಾ ಇರು. ಅತ್ತೆ, ಮಾವನ ಹತ್ರನೂ ಇದೇ ಟೆಕ್ನಿಕ್ ಅಪ್ಲೈ ಮಾಡ್ತಿದ್ದೀರಾ ಏನು? ನೋಡು, ಮತ್ತೆ ನೀನು ನನ್ನ ಬುಡಕ್ಕೆ ಬರಬೇಡ, ಗೊತ್ತಾಯ್ತಾ? ಏನೋ ಟಿಪ್ಸ್ ಕೇಳಿದೆ, ಹೇಳಿದ್ದೀನಿ, ಇಟ್ಕೋ ಅಷ್ಟೇ. ಸರಿ, ಟೈಮ್ ಬಂದಾಗಲೇ ಫುಲ್ ಸ್ಟೋರಿ ಕೇಳ್ತೀನಿ. ಹೇಳ್ಬಿಡ್ತಾರೆ ಪೂರ್ತಿ ಕತೆ. ಕಾಫಿ ಕುಡಿ, ಆರೋಗುತ್ತೆ. ಓಕೆ. ಫ್ರೆಶ್, ಸೂಪರ್. ಇಲ್ಲ ಕರೆ, ಇದು ಸಾಧ್ಯ ಇಲ್ಲ. ಇದನ್ನ ನಂಬೋದಕ್ಕೂ ಆಗ್ತಾ ಇಲ್ಲ. ಕೆಲವೊಂದು ಸತ್ಯನ ನಂಬೋದು ಕಷ್ಟ ಆಗುತ್ತೆ ಮಲ್ಲಿ, ಆದ್ರೆ ಅದನ್ನ ನಂಬೋ ಧೈರ್ಯ ತಂದ್ಕೋಬೇಕು ನಾವು. ಯಾವ ಸತ್ಯ? ಏನ್ ಸತ್ಯ? ಇವಾಗಿನ ಮೆಡಿಕಲ್ ಟೆಕ್ನಾಲಜಿ ಎಷ್ಟೊಂದೆಲ್ಲ ಮುಂದುವರೆದಿದೆ. ನಾವು ಬೇರೆ ಆಸ್ಪತ್ರೆಗೆ ಹೋಗೋಣ, ಬೇರೆ ಊರಿಗೆ ಹೋಗೋಣ, ಬೇರೆ ದೇಶಕ್ಕೆ ಬೇಕಿದ್ರು ಹೋಗೋಣ. ಆದ್ರೆ ದಯವಿಟ್ಟು ನೀವು ಮಾತ್ರ ಈ ತರ ಕೂತ್ಕೋಬೇಡಿ ಅಕ್ಕರೆ. IPS ಆಗ್ಬೇಕಾದ್ರೆ ನಾವ್ ಎಷ್ಟೊಂದೆಲ್ಲ ಫೈಟ್ ಮಾಡಿದೀವಿ. ಇವಾಗ ನಾನ್ ನಿಮ್ಗೋಸ್ಕರ ಫೈಟ್ ಮಾಡ್ತೀನಿ. ಏನೇ ಆಗ್ಲಿ ನಿಮ್ಮನ್ನು ಉಳಿಸ್ಕೊಳ್ತೀನಿ. ಹಾಸ್ಪಿಟಲ್ನ ಡಾಕ್ಟರ್ನ ಬದಲಾಯಿಸಿದ್ರೆ ಕಾಯಿಲೆನ ಬದಲಾಯಿಸಕ್ಕಾಗಲ್ಲ. ಅದರ ಪರಿಣಾಮನ ಬದಲಾಯಿಸಕ್ಕಾಗಲ್ಲ.
ಇದು ಸರಿಯಾಗೋ ಹಂತದಲ್ಲಿಲ್ಲ ಮಲ್ಲಿ. ಆ ಹಂತನ ದಾಟ್ಬಿಟ್ಟಿದೆ. ಎಲ್ಲಾನು ಕೈ ಮೀರೋಗಿದೆ. ಭಾವನವ್ರಿಗೆ ಗೊತ್ತಾ? ಅವ್ರಿಗೆ ಗೊತ್ತಾಗ್ಬಾರ್ದು, ಅವ್ರ ಹತ್ರ ಏನು ತೋರಿಸ್ಕೊಳ್ಬಾರ್ದು, ಅವ್ರಿಗೆ ನೋವು ಆಗ್ಬಾರ್ದು ಅಂತ ನಾನು ತುಂಬಾನೇ ತಡ್ಕೊಂಡೆ, ತುಂಬಾನೇ ಮುಚ್ಚಿಡಕ್ ಪ್ರಯತ್ನ ಪಟ್ಟೆ. ಆದ್ರೂ ಅವ್ರಿಗೆ ಗೊತ್ತಾಯ್ತು. ಈಗ ನೋವನ್ನ ಅವ್ರ ಕಣ್ಣಲ್ಲಿ ನೋಡಕ್ಕಾಗ್ತಿಲ್ಲ ಮಲ್ಲಿ. ದೇವ್ರಿ ಅಂತ ಕ್ರೂರಿ ಅಕ್ಕಾರೆ. ಇಲ್ಲ ಮಲ್ಲಿ, ಅದೇ ಕ್ರೂರಿ ಅಲ್ಲ, ತುಂಬಾ ದಯಾಮಯ. ನಾನು ಆಸೆ ಪಟ್ಟಿದ್ದಕ್ಕಿಂತ ಎಲ್ಲವನ್ನೂ ಹೆಚ್ಚಾಗಿ ಕೊಟ್ಟ. ಈಗ ಕಾಯಿಲೆ ಕೊಟ್ಟಿದ್ದಾನಂದ್ರೆ ಅದರಲ್ಲೂ ಏನೋ ಒಂದು ಕಾರಣ ಇರ್ಬೋದು. ಅವನ ಲೀಲೆ ಅವನಿಗೆ ಮಾತ್ರ ಗೊತ್ತು. ನಾವು ಆಸೆ ಪಟ್ಟಿದ್ದೆಲ್ಲ ನಮಗೆ ಸಿಕ್ಕಿದ್ಮೇಲೆ ನಮ್ಮ ಸಮಯ ಮುಗಿತಾ ಬಂತು ಅಂತ ಅರ್ಥ ಅಂತ ಅನ್ಸುತ್ತೆ ಮಲ್ಲಿ. ಆದ್ರೆ ಅದು ನಮಗ್ ಮಾತ್ರ ಅರ್ಥ ಆಗಲ್ಲ. ಬಟ್ ಈಗ ಭಯ ಆಗ್ತೈತೆ ಮಲ್ಲಿ. ನಾನು ಹೋದ್ಮೇಲೆ ಮಕ್ಕಳು ಗೌತಮ್ ಅವರು ಅವ್ರದನ್ನೆಲ್ಲ ತಡ್ಕೊಳ್ಳಲ್ಲ. ಅವ್ರದ್ದು ಯಾವ್ದನ್ನ ತಡ್ಕೊಳ್ಳ. ಇಲ್ಲ ಅಕ್ಕರೆ, ನಿಮ್ಗೇನೂ ಆಗಲ್ಲ. ನೀವು ಈ ಥರ ದಯವಿಟ್ಟು ದೊಡ್ಡ ದೊಡ್ಡ ಮಾತೆಲ್ಲ ಆಗ್ಬೇಡಿ. ನಾನಿದ್ದೀನಿ, ಭಾವನವ್ರಿದ್ದಾರೆ. ಭಾವನವ್ರು ನಿಮ್ಮನ್ನು ಉಳಿಸ್ಕೊಳ್ತಾರೆ.